ಇದಕ್ಕಿನ್ನ ಕಳೆ ತೆಗಿಯೋ ಯಂತ್ರ ಯಾವುದೂ ಇಲ್ಲ ಇದರಷ್ಟು ಬೆಸ್ಟ್. ನನ್ನ 10 ವರ್ಷ ಎಕ್ಸ್ಪೀರಿಯನ್ಸ್ ಈ ಸೆಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಲ್ಲು ಭೂಮಿ ಇಲ್ಲ ಅಂದ್ರೆ ಇದೇ ಟಾಪ್ ಕಳೆ ತೆಗಿಯೋದ್ರಲ್ಲಿ. 2 ಸಾಲ ಮಧ್ಯದಲ್ಲಿ ಒಂದೊಂದು ಗಂಟೆಗೆ ಒಂದೊಂದು ಎಕರೆ ಓಡ್ಕೊಂಡು ಹೋಗುತ್ತೆ. ರೈತರ ಕ್ವಶನ್ ಏನೇನಿದಾವ ಏನೇನು ಕೇಳ್ತಾ ಇದಾರೆ ನಮಗ ಅವನ್ನ ಕ್ಲಿಯರ್ ಕಟ್ ಆಗಿ ಆನ್ಸರ್ ಮಾಡ್ಬಿಡ್ತೀನಿ ಸರ್. ಈಗ ಇದು ಏನಂದ್ರೆ ಸರ್, ಇದು ನಮ್ಮ ಹತ್ರ ಎಲ್ಲರ ಹತ್ರ 1-2 ಮಾಡಲ್ ಸಿಗ್ಬೋದು. ಈ ಮಾಡಲ್ ಇದು ಫ್ರಂಟ್ ರೋಟ್ರ್ ಅಂತೀವಿ, ಹೈ ಸ್ಪೀಡ್ ರೋಟ್ರು. ನಮ್ಮ ಹತ್ರ 5 ವೆರೈಟಿ ಸಿಗುತ್ತೆ ಸರ್. ಅಂದ್ರೆ ಟಚ್ ಆಗೋ ಮಟ, ಇದು ಭೂಮಿಗೆ ಟಚ್ ಆದ್ರೆ ಇನ್ನು ಕಡಿಯೋಕೆ ಚಾನ್ಸ್ ಇರಲ್ಲ. ಭೂಮಿಗೆ ಟಚ್ ಆಗೋ ಮಟ ಕಡಿತೈತಿ ಸರ್. ಈ ಬಾಡಿ ಭೂಮಿ ಟಚ್ ಅವರಿಗೆ ಅದನ್ನ ಆಳವಾಗಿ ಮಾಡ್ತಾ ಇರುತ್ತೆ ಕೆಲಸ. ಅಂದ್ರೆ ಮಿನಿಮಮ್ ನಾವು 4 ಇಂಚ್ ಮಟ್ಟ ಐತಿ, 3 ಇಂಚ್ ಅಂತ ಹೇಳ್ತಾ ಇದ್ವಿ. 1 ಇಂಚ್ ಸ್ವಲ್ಪ ಹೌದು. ಅಡಿಕೆ ತೋಟ, ತೆಂಗು ತೋಟದವರು ಅವ್ರೇನಂತಾರ, ನಮ್ಗೆ ಬೇರೆಲ್ಲ ಕಟ್ ಆಗ್ತಾವ, ಭೂಮಿ ಟಚ್ ಮಾಡಲ್ಲ, ಜೀರೋ ಕಲ್ಟಿವೇಶನ್ ಅಂತಾರ ಇಂಗ್ಲಿಷ್ ಅಲ್ಲಿ. ಸೊ ಕಲ್ಟಿವೇಶನ್ ಅಂದ್ರೆ ಕಟ್ ಮಾಡೋದು ಬೇಡ ಅಂತಾರ. ಸೊ ಅವಾಗ ಅವರು ಹಿಂಗ್ ಇಟ್ಕೊಂತಾರ ಸರ್, ಈ ಲೆವೆಲ್ ಟೈಪ್ ಆದಾಗ ಲೆವೆಲ್ ಇಟ್ಕೊಂತಾರ. ಈ ಲೆವೆಲ್ ಇಟ್ಕೊಂಡ್ ಬಿಡ್ತಾರೆ. ಈಗ ಎಕ್ಸಾಂಪಲ್ ಇದೇ ಲೆವೆಲ್ ಅಲ್ಲಿ ಓಡಿಸ್ಬಿಟ್ರೆ ಏನಾಗುತ್ತೆ, ಓನ್ಲಿ ಕಳೆ ಒಂದೇ ಬರೇ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಮತ್ತೆ ನಮಗೆ ಸರ್ ನಮಸ್ಕಾರ. ನಮ್ಮ ಹೆಸರು ರಾಮ್ ಅಂತ, ಜೈ ಕಿಸಾನ್ ರಾಮ್. ಈಗ ತಾನೇ ಆಲ್ರೆಡಿ ಬಂದಿದ್ದೀರಿ ಭಾಳ ಸಲ ಸರ್. ಇನ್ನೊಂದ್ಸಲ ನಮ್ಮ ರೈತ ಬಾಂಧವ್ರ ಕ್ವಶನ್ಗಳನ್ನ ಆನ್ಸರ್ ಮಾಡ್ತೀನಿ ಸರ್. ಇವಾಗ ಇದ್ರ ಬಗ್ಗೆ ಎಲ್ಲ ಜನರಲ್ ಗೊತ್ತು. ಮತ್ತೆ ಇನ್ನೊಂದ್ಸಲ ಹೇಳಿ, ರೈತರ ಕ್ವಶನ್ ಏನೇನಿದಾವ ಏನೇನ್ ಕೇಳ್ತಾ ಇದಾರೆ ನಮಗ ಅವನ್ನ ಕ್ಲಿಯರ್ ಕಟ್ ಆಗಿ ಆನ್ಸರ್ ಮಾಡ್ಬಿಡ್ತೀನಿ ಸರ್. ಈಗ ಇದು ಏನಂದ್ರೆ ಸರ್, ಇದು ನಮ್ಮ ಹತ್ರ ಎಲ್ಲರ ಹತ್ರ 1-2 ಮಾಡಲ್ ಸಿಗ್ಬೋದು. ಈ ಮಾಡಲ್ ಇದು ಫ್ರಂಟ್ ರೋಟ್ರ್ ಅಂತೀವಿ, ಹೈ ಸ್ಪೀಡ್ ರೋಟ್ರು. ನಮ್ಮ ಹತ್ರ 5 ವೆರೈಟಿ ಸಿಗುತ್ತೆ ಸರ್. ಅಂದ್ರೆ 1 ಅಡಿಯಲ್ಲಿ ಹೋಗೋದು, 1 ಅಡಿ, 1.5 ಅಡಿ, 2 ಅಡಿ, 2.5, 3 ಅಡಿ, ಹಂಗ 5 ವೆರೈಟಿ ಸಿಗುತ್ತಾ. ಆಲ್ಮೋಸ್ಟ್ ಸ್ಟಾಕ್ ಮೇಂಟೈನ್ ಮಾಡ್ತಾ ಇದೀನಿ ಇವನ್ ಮಾಲ್. ಇದು 1 ಅಡಿಯಲ್ಲಿ ಹೋಗೋದು ಅಂದ್ರೆ ಸರ್ 8 ಇಂಚ್ ಬ್ಲೇಡ್. 8 ಇಂಚ್ ಬ್ಲೇಡ್ ಸರ್. 8 ಇಂಚ್ ಬ್ಲೇಡ್, 11 ಇಂಚ್ ಬ್ಲೇಡ್ ಬರುತ್ತೆ. ನೆಕ್ಸ್ಟ್ 11 ಇಂಚ್ ಬ್ಲೇಡ್ ಅಲ್ಲಿ 1-2 ವೆರೈಟಿ ಇದೆ. ನೆಕ್ಸ್ಟ್ ಬಂದು 15 ಇಂಚ್ ಬ್ಲೇಡ್ ಇದಾವೆ ಸರ್. 15 ಇಂಚ್ ಬ್ಲೇಡ್, 15 ಇಂಚು, 18 ಇಂಚ್ ಬ್ಲೇಡ್ ಇದೆ. 18, ಇನ್ನೊಂದು 21 ಅಂತ ಬರುತ್ತೆ. ಸ್ಟಾಕ್ ಖಾಲಿ ಆಗಿದೆ, ಇವತ್ತು ಬರ್ತಾ ಇದೆ ಒಂದು 10 ಪೀಸ್. ಸೊ 21. ಸೊ ಎಲ್ಲವಕ್ಕೂ ಏನ್ ಅನ್ಕೋಬೇಕು ಸರ್, 8 ಇಂಚ್ ಬ್ಲೇಡ್ ಅಂದ್ರೆ 8 ಕಟ್ ಆಗಲ್ಲ ಸರ್ ಭೂಮಿ. ಅವ್ರು ತಿಳ್ಕೋಬೇಕು, ಆ ಕಡೆ 1 ಇಂಚ್, ಈ ಕಡೆ 1 ಇಂಚ್ ಕಟ್ ಆಗೇ ಆಗುತ್ತೆ ಮಣ್ಣು ಇದು. ಸೊ 8 ಇಂಚ್ ಅಂದ್ರೆ 10 ಇಂಚ್ ಕಟ್ ಆಗುತ್ತೆ. 11 ಅಂದ್ರೆ 13 ಇಂಚು, 15 ಅಂದ್ರೆ 17, ಹಂಗ ಲೆಕ್ಕ. ಅದೊಂದು ಲೆಕ್ಕ ಸರ್. ಇನ್ನೊಂದು ಇದು 1 ಅಡಿ ಮಾಡಲು ಎದಕ್ಕಂತೀವಿ ಅಂದ್ರೆ 1 ಅಡಿಯಲ್ಲಿ ಹೋಗುತ್ತೆ ಅಂತ ಅರ್ಥ ಸರ್. ಮಾಡಲ್ ಅಂದ್ರೆ ಸಾಲು 1 ಅಡಿ ಸಾಲಲ್ಲಿ ಹೋಗುತ್ತೆ ನಮ್ಮ ಮಿಷನ್ ಅಂತ ಮಾಡಲ್ ಹೆಸರು. ಅದು 1 ಅಡಿ ಮಾಡಲ್ ಅಂತೀವಿ, ಇನ್ನೊಂದು 1.5 ಅಂತೀವಿ, ಇನ್ನೊಂದು 2 ಅಡಿ ಮಾಡಲ್ ಅಂತೀವಿ. ಸೊ ಆ ಜಾಗದಲ್ಲಿ ಹೋಗ್ತಾವ ಅಂತ ಅರ್ಥ ಸರ್ ಮಾಡಲ್ ಅಂದ್ರೆ. ಅದೊಂದು ಕ್ವಶನ್ಗೆ ಆನ್ಸರ್. ಸೊ ಇನ್ನೊಂದು, ಇವು ಎಷ್ಟು ಆಳ ಮಾಡ್ತಾವೆ ಮುಂದೆ? ಹೌದು ಸರ್, ಬಹಳ ಜನ ಎಷ್ಟು ಆಳ ಮಾಡ್ತಾವ ಅಂದ್ರೆ ಮಿನಿಮಮ್ 3 ಇಂಚು ಮಟ ಮಾಡ್ತಾವ್ ಸರ್. 3 ಇಂಚು ಮಟ. 3 ಇಂಚು ಹೆಂಗ ಎದಕ್ಕಂತ ಇದ್ದೇನೆ ಸರ್, ಇಲ್ಲಿ ನೋಡಿ ಬಾಡಿ ಐತಲ್ಲ, ಇದು ಭೂಮಿಗೆ ಟಚ್ ಆಗೋ ಮಟ. ಇದು ಭೂಮಿಗೆ ಟಚ್ ಆದ್ರೆ ಇನ್ನು ಕಡಿಯೋಕೆ ಚಾನ್ಸ್ ಇರಲ್ಲ. ಭೂಮಿಗೆ ಟಚ್ ಆಗೋ ಮಟ ಕಡಿತೈತಿ ಸರ್. ಈ ಬಾಡಿ ಭೂಮಿ ಟಚ್ ಅವರಿಗೆ ಅದನ್ನ ಆಳವಾಗಿ ಮಾಡ್ತಾ ಇರುತ್ತೆ ಕೆಲಸ. ಅಂದ್ರೆ ಮಿನಿಮಮ್ ನಾವು 4 ಇಂಚ್ ಮಟ ಐತಿ, 3 ಇಂಚ್ ಅಂತ ಹೇಳ್ತಾ ಇದೀವಿ. 1 ಇಂಚ್ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿದೀವಿ. 3 ಇಂಚ್ ಮಟ ಮಿನಿಮಮ್ ಮಾಡುತ್ತೆ. ಬಟ್ 3 ಇಂಚು ಅಗಲೆಲ್ಲ ಮಾಡುತ್ತೆ ಅಂತ ಕೇಳ್ಬೋದು ಕ್ವಶನ್. ಅದೊಂದು ಐತಿ. ಇಲ್ಲ ಸರ್, ಈಗ ಫ್ರಂಟ್ ವೀಲ್ ಕೊಟ್ಟಿದೀವಲ್ಲ, ಈ ವೀಲು ಎಷ್ಟು ಅಡ್ಜಸ್ಟ್ ಮಾಡ್ತೀವೋ, ಕಡ್ದು ಬಡ್ದು ಅಂತೀವಿ ಇದನ್ನ ಕನ್ನಡದಲ್ಲಿ. ಇದು ಇಲ್ಲಿ ಇಟ್ಟಿವಲ್ಲ, ಸೊ ಈ ಬ್ಲೇಡ್ ಇಲ್ಲಿಗೆ ಕಟ್ ಆಗುತ್ತೆ. ಅಂದ್ರೆ ಈ ಬಂಡೆ ಮೇಲೆನೆ ಕಟ್ ಆಗುತ್ತೆ. ಸೊ ನಾವು ಇನ್ ಸ್ವಲ್ಪ ಒಳಗೆ ಹೋಗ್ಬೇಕು ಅಂದ್ರೆ ಈ ವೀಲ್ ನ ಸ್ವಲ್ಪ ಮೇಲೆ 2 ಕಡೆ ವೀಲ್ ನ ಇದನ್ನ ಒತ್ಕೊಂಡು ನಿಂತಿರ್ ಸರ್. ಅದ್ರ ಬದಲಿ ನಾವು ಮೇಲೆ ಎತ್ಕೊಂಡ್ರೆ ಇನ್ ಸ್ವಲ್ಪ ಒಳಗೆ ಹೋಗುತ್ತೆ. ಅಲ್ಲಿ 1 ಇಂಚ್ ಇಡ್ಬೇಕಾ, 2 ಇಂಚ್ ಇಡ್ಬೇಕಾ, 3 ಇಂಚ್ ಇಡ್ಬೇಕಾ, ನೀವು ಡಿಸೈಡ್ ಮಾಡ್ಬೇಕು. ಆ ಡಿಸೈಡ್ ಮಾಡೋದೇನು ಈ ವೀಲ್ಸ್. ಅಲ್ಲಿ ಕಳೆ ಯಾವ ರೀತಿ ನಾವು ತೆಗಿಬೇಕು, ಅಲ್ಲಿ ಮಣ್ಣು ಮಾಡ್ಬೇಕು ನೋಡ್ಕೊಂಡು 1 ಇಂಚ್ ಕಡಿಬೇಕಾ 2 ಇಂಚ್ ಅಂತ ಈ ವೀಲ್ ಅಲ್ಲಿ ಡಿಸೈಡ್ ಆಗುತ್ತೆ ಸರ್. ನಮ್ಗೆ ಮಣ್ಣಿಗೆ ಟಚ್ ಆಗೋದೋ ಬೇಡ. ನಾವು ನಮ್ಮ ಕಸ್ಟಮರ್ ಅದಾರ, ಯಾವುದು ಅಡಿಕೆ ತೋಟ, ತೆಂಗು ತೋಟದವರು. ಅವ್ರೇನಂತಾರ, ನಮ್ಗೆ ಬೇರೆಲ್ಲ ಕಟ್ ಆಗ್ತಾವ, ಭೂಮಿ ಟಚ್ ಮಾಡಲ್ಲ, ಜೀರೋ ಕಲ್ಟಿವೇಶನ್ ಅಂತಾರ ಇಂಗ್ಲಿಷ್ ಅಲ್ಲಿ. ಸೊ ಕಲ್ಟಿವೇಶನ್ ಅಂದ್ರೆ ಕಟ್ ಮಾಡೋದು ಬೇಡ ಅಂತಾರ. ಸೊ ಅವಾಗ ಅವರು ಹಿಂಗ್ ಇಟ್ಕೊಂತಾರ ಸರ್, ಈ ಲೆವೆಲ್ ಟೈಪ್ ಆದಾಗ ಲೆವೆಲ್ ಇಟ್ಕೊಂತಾರ. ಈ ಲೆವೆಲ್ ಇಟ್ಕೊಂಡ್ ಬಿಡ್ತಾರೆ. ಈಗ ಎಕ್ಸಾಂಪಲ್ ಇದೇ ಲೆವೆಲ್ ಅಲ್ಲಿ ಓಡಿಸ್ಬಿಟ್ರೆ ಏನಾಗುತ್ತೆ, ಓನ್ಲಿ ಕಳೆ ಒಂದೇ ಬರೇ ಕಳೆ ಅಷ್ಟೇ. ಅದೇ ಏನಂದ್ರೆ ಹುಲ್ಲು ಒಂದೇ ಕಟ್ ಆಗುತ್ತೆ, ಮಣ್ಣಿಗೆ ಟಚ್ ಮಾಡಂಗಿಲ್ಲ. ಅದು ಸರ್, ಅದೊಂದು ಕ್ವಶನ್ಗೆ ಆನ್ಸರ್ ಸರ್. ಇನ್ನೊಂದು ಬಂದು ಏನಾದ್ರೂ ಆಗ್ಲಿ ನಾವು ಮಾಡಲ್ ಹೇಳ್ತೀವಲ್ಲ, ಆ ಮಾಡಲ್ ಹೇಳಿದ್ರೆ ಅದ್ರಲ್ಲಿ ಹೋಗುತ್ತೆ ಅಂತ ಅರ್ಥ. 1 ಅಡಿ ಮಾಡಲ್ ಅಂದ್ರೆ 1 ಅಡಿಯಲ್ಲಿ ಹೋಗುತ್ತೆ, 2 ಅಂದ್ರೆ 2 ಅಡಿಯಲ್ಲಿ ಹೋಗುತ್ತೆ. ಅದೊಂದು ಕ್ವಶನ್ ಆನ್ಸರ್ ಸರ್. ಇದು ಹ್ಯಾಂಡಲ್ ಬಂದು ಅಪ್ ಅಂಡ್ ಡೌನ್ ಮಾಡೋದೈತಿ, ಹೈಟ್ಗೆ ಅಪ್ ಅಂಡ್ ಡೌನ್. ಕೆಲವು ಮಾಡಲ್ ಅಲ್ಲಿ ರೌಂಡ್ 360 ಡಿಗ್ರಿ ಐತಿ. 360 ಡಿಗ್ರಿ ಅಂದ್ರೆ ಜಸ್ಟ್ ಒಂದು ಐಡಿಯಾಗೆ
360 ರೌಂಡ್ ರೊಟೇಷನ್ ಯಾವ ತರ ಮಾಡ್ಕೋಬಹುದು ಸರ್? ರೌಂಡ್ ರೊಟೇಷನ್ ಇದು ಕೆಲವು ಮಾಡೆಲ್ ಅಲ್ಲಿ. ಇನ್ನೊಂದು ಏನಂದ್ರೆ ಕೇಳಿದ್ರು ಸರ್ ಏನೇನು ಐಟಮ್ ಬರ್ತಾವ ಅಂತ ಹೇಳ್ತಾರೆ ಸರ್. ಇದು ಬ್ಲೇಡ್, ವೀಡರ್ ಬ್ಲೇಡ್ ಸರ್, ಕಳೆ ತೆಗೆಯುವ ಬ್ಲೇಡ್ಗಳು ಅಂತೀವಿ. ಸರ್. ಇನ್ನೊಂದು ಇದು ರೋಟೋವೇಟರ್ ಬ್ಲೇಡ್ ಅಂತೀವಿ. ಇದು ರೋಟೋವೇಟರ್ ಇದು ಕೊಡ್ತೀವಿ. ಇದು ಒಂದು ಮಡಿಕೆ ಸರ್, ಮಡಿಕೆ. ಇದರ ಬದಲು ಅಂತ ಅನ್ನಂಗಿಲ್ಲ, ಇದು ಕೊಡ್ತೀವಿ. ಅವ್ರಿಗೆ ಏನಾದ್ರು ಎಕ್ಸ್ಟ್ರಾ ಕುಂಟಿಗಳು ಬೇಕು ಅಂದ್ರೆ ನಾವು ಪೈಪ್ ತಗೊಂಡ್ಬಂದು ಕುಂಟಿ ಮಾಡಿಸಿದೀವಿ ಸರ್. ಅವ್ರಿಗೆ ಏನಂದ್ರೆ ಪೈಪ್ ಕೊಡ್ತೀವಿ ಎಕ್ಸ್ಟ್ರಾ ಕಾಸ್ಟ್ ಅಲ್ಲಿ, ಆ ಪೈಪ್ಗೆ ಅವ್ರು ಕುಂಟಿ ಮಾಡಿಸ್ಕೋಬಹುದು ಸರ್. ಇದು ಕೊಡ್ತೀವಿ. ಇದ್ರ ಜೊತೆಗೆ ಬೇಕು ಅಂದ್ರೆ ಅವ್ರು ಎಕ್ಸ್ಟ್ರಾ ಕಾಸ್ಟ್, ಎಕ್ಸ್ಟ್ರಾ ರೊಕ್ಕ ಕೊಟ್ರೆ ಅದು ಕೊಡ್ತೀವಿ. ಇವೆಲ್ಲ ಬರುತ್ತೆ ಸರ್. ಈಗೇನಾಯ್ತು, 3 ಐಟಮ್ ಆಯ್ತು ಹೆಚ್ಚು ಕಮ್ಮಿ. ಇದು ವೀಡರ್ ಬ್ಲೇಡು, ರೊಟೋವೇಟರ್ ಬ್ಲೇಡು, ಮಡಿಕೆ, 3 ಕೆಲಸ ಮಾಡೋವು. ವೀಲ್ ಸೆಟ್ಟು ಕೆಲವು ಬರ್ತಾ ಇದಾವೆ. ಆಲ್ಮೋಸ್ಟ್ ಎಲ್ಲ ಮಾಡಲ್ಗೆ, ಒಂದು ಮಾಡಲ್ ಏನೋ ಬರ್ತಾ ಇಲ್ಲ, 1-2 ಮಾಡಲ್ ಅಷ್ಟೇ, ಎಲ್ಲ ಮಾಡಲ್ ಬರ್ತಾ ಇದಾವೆ ಸರ್. 5 ಮಾಡೆಲ್ಗೆ ಈ ಟೈಪ್ ಈ ತರ 1, 2, 3 ಒಂದು ಮಡಿಕೆ ಬಂದೇ ಬರ್ತಾವ. ಇಷ್ಟು ಕೊಡ್ತೀರಿ ಸರ್? ಕೊಡ್ತೀವಿ ಸರ್. ಅದು ಡಬಲ್ ವೀಲ್ ಆಗಿದೆ ಸರ್. ಈಗ ಸಿಂಗಲ್ ವೀಲ್ ನ ತೆಗೆದು ಡಬಲ್ ವೀಲ್ ಮಾಡಿದ್ದಾರೆ ಸರ್. ಎಲ್ಲವೂ ಡಬಲ್ ವೀಲ್ ಸರ್ ಈಗ. ಅದೇ ಅದೊಂದು ರೋಟೋವೇಟರ್ ಬಂದಿಲ್ಲ, ಅಷ್ಟು ಒಂದು 6 ಪೀಸ್ ಅದಾವ, ಆಮೇಲೆ ಬಂದಾಗತ್ತ. ಅದು ಡಬಲ್ ವೀಲ್ ಆಗಿದೆ ಸರ್, ಬೀಳಂಗಿಲ್ಲ, ಚಾನ್ಸ್ ಇಲ್ಲ. ಇವೇನಂದ್ರೆ ಸರ್ ಆರಾಮಾಗಿ ಇದು. ಇನ್ನೊಂದು ಪಾಯಿಂಟ್ ಏನಂದ್ರೆ ಕಲ್ಲು ಭೂಮಿಗೆ ಸೂಟ್ ಆಗಲ್ಲ. ಫಸ್ಟ್ ಕಲ್ಲು ಭೂಮಿ, ಅದೊಂದು ಕ್ವಶನ್ಗೆ ಆನ್ಸರ್. ಇದು ಕಲ್ಲು ಭೂಮಿಗೆ ಸೂಟ್ ಆಗಲ್ಲ. ರೋಟೋವೇಟ್ರು ಯಾವತ್ತೂ ಕಲ್ಲು ಭೂಮಿಗೆ ಸೂಟ್ ಆಗಲ್ಲ. ಕಲ್ಲು ಭೂಮಿ ಇಲ್ಲ ಅಂದ್ರೇನೆ ಇದು ಬೆಸ್ಟ್ ಸರ್. ಇದಕ್ಕಿನ್ನ ಕಳೆ ತೆಗಿಯೋ ಯಂತ್ರ ಯಾವುದೂ ಇಲ್ಲ ಇದರಷ್ಟು ಬೆಸ್ಟ್. ನನ್ನ 10 ವರ್ಷ ಎಕ್ಸ್ಪೀರಿಯನ್ಸ್, ಈ ಸೆಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಲ್ಲು ಭೂಮಿ ಇಲ್ಲ ಅಂದ್ರೆ ಇದೇ ಟಾಪ್ ಕಳೆ ತೆಗಿಯೋದ್ರಲ್ಲಿ. 2 ಸಾಲ ಮಧ್ಯದಲ್ಲಿ ಒಂದೊಂದು ಗಂಟೆಗೆ 1 ಎಕರೆ ಓಡ್ಕೊಂಡು ಹೋಗುತ್ತೆ. 1 ಎಕರೆನ 1 ಗಂಟೆ ಓಡ್ಕೊಂಡು ಹೋಗುತ್ತೆ. ಏನಿಲ್ಲ ಅಂದ್ರೂ ಒಂದು ಅರ್ಧ ಲೀಟ್ರಿಂದ 3/4 ಲೀಟರ್ ಮಟ್ಟ ಕುಡಿತಾವ ಸರ್. ಡೀಸೆಲ್ ಪೆಟ್ರೋಲ್ ಸರ್, ಇವೆಲ್ಲ ಪೆಟ್ರೋಲ್. ಡೀಸೆಲ್ ಎದಕ್ಕೆ ಹಾಕಲ್ಲ ಅಂದ್ರೆ ವೈಬ್ರೇಷನ್ ಪಾಯಿಂಟ್. ಡೀಸೆಲ್ ಇಂಜಿನ್ ವೈಬ್ರೇಷನ್ ಬರುತ್ತೆ, ಅದರಲ್ಲಿ ಫ್ಲೈ ವೀಲ್ ದಪ್ಪ ಇರುತ್ತೆ, ವೆಯ್ಟ್ ಇರುತ್ತೆ, ಸೊ ವೈಬ್ರೇಷನ್ ಆಗುತ್ತೆ. ಡೀಸೆಲ್ ಇಂಜಿನ್ ವೈಬ್ರೇಷನ್ ಆಗುತ್ತೆ. ಸೊ ಇವಕ್ಕೆ ಯಾವಕ್ಕೂ ಡೀಸೆಲ್ ಇಂಜಿನ್ ಹಾಕಲ್ಲ, ಅಗತ್ಯ ಇಲ್ಲ. ಹಾಕಿದ್ರೆ ಅವರು ದಡ್ರು ದೇವರು ನಮ್ಗೆ ಗೊತ್ತಿಲ್ಲ. ನಾನು ಇಂಜಿನಿಯರ್ ಇದ್ದೀನಿ, ನಾನು ತಿಳಿದ ಮಟ್ಟಿಗೆ. ಈಗ ಪ್ರೆಸೆಂಟ್ ನೋ ವೈಬ್ರೇಷನ್ ಇಲ್ಲ ಸರ್. ಇಲ್ಲ, ಆರಾಮಾಗಿ ಹುಡುಗರಾದ್ರೂ ಓಡಿಸ್ತಾರೆ. ನಮ್ಮ ಮಗ ಒಂದು ಮಿನಿ ಟ್ಯಾಕ್ರಿ ಕೆಲಸ ಮಾಡುತ್ತೆ ಆರಾಮಾಗಿ ಸರ್. ಕಳೆ ತೆಗಿಯೋದು ಒಂದೇ ಅನ್ಕೋಬೇಕು. ಕಳೆ ಮತ್ತೆ ನೇಗಿಲು ಕೆಲಸ, ಕುಂಟಿ ಕೆಲಸ ಅನ್ಬಾರ್ದು ಸರ್. ಓನ್ಲಿ ಕಳೆ ಅಂದ್ರೆ ಕುಂಟಿ ಕಟ್ ಮಾಡಿ ಮುಚ್ಚಿಬಿಡುತ್ತೆ ಮಣ್ಣನ್ನ. ಏನಿಲ್ಲ ಅಂದ್ರು ಒಂದು 20 ದಿನ ಮಟ್ಟ ಕಳೆ ಬರೋದಿಲ್ಲ ಅಲ್ಲಿ. ಎದಕ್ಕೆ ಬರಲ್ಲ ಅಂದ್ರೆ, ಈಗ ಕುಂಟಿ ಕೆಲಸ ಮಾಡಿದ್ರೆ ಬೇರು ಹುಲ್ಲು ಎಲ್ಲ ಅಲ್ಲೇ ಇರ್ತಾವ. ಮಳೆ ಬಂತ ಮತ್ತೆ ಅಲ್ಲೇ ಬೆಳಿತೈತಿ. ಹಂಗೆ ಬರಬಾರ್ದು ಅಂದ್ರೆ ತಗೊಂಡೋಗಿ ಸುಟ್ಬಿಡ್ಬೇಕು. ಇದೇನ್ ಮಾಡ್ತೈತಿ, ಮುಚ್ಚಿಬಿಡ್ತೈತಿ ಮಣ್ಣಲ್ಲಿ, ಮಲ್ಚಿಂಗ್ ಮಾಡಿ. ಅದರಲ್ಲಿ ಏನಾಗುತ್ತೆ, ಗೊಬ್ಬರ ಕೂಡ ಆಗುತ್ತೆ. ಸೊ ಇದು ಕಳೆ ತೆಗೆಯೋದ್ರಲ್ಲಿ ಫೇಮಸ್. ನನ್ನ ತಿಳ್ಮಟ್ಟಿ ಇದು ಒಳ್ಳೆ ಸರ್ ಕಳೆಗೆ. ಅದು ಕಲ್ಲಿರಬಾರ್ದು. ಅದು ಸ್ಪೆಷಲ್ ನಮ್ಮ ಉತ್ತರ ಕನ್ನಡದ ಸೂರ್ಯಕಾಂತಿ, ಮೆಕ್ಕೆಜೋಳ ಈ ಸದ್ಯ. ಸರ್ ಈಗ ಎತ್ತುಗಳು 2 ಕುಂಟೆ ಹಾಕಿ 3 ಕುಂಟೆ ಹಾಕೋದು, ಒಂದು ದಿನಕ್ಕೆ 2,000 ಕೊಡು, 3,000 ಕೊಡು. ಒಂದೊಂದ್ಸಲ ವಾರ 10 ದಿನ ಬರೋದಿಲ್ಲ. ಬುಕಿಂಗ್ ಇರೋದೇ 4 ಜೊತೆ 5 ಜೊತೆ ಇರ್ತಾವ ಊರಲ್ಲಿ. ಹೌದು ಸರ್. ಅವ್ರಿಗೆ ಬುಕಿಂಗ್ ಒಂದು ಡೈರಿ ಇಟ್ಕೊಂಡ್ಬಿಡ್ತಾರೆ. ಆ ಡೈರಿ ಇಟ್ಕೊಂಡು ಒಂದು ವಾರದಲ್ಲಿ ಇಲ್ಲಿ ಬೆಳ್ಕೊಂಡ್ಬಿಟ್ಟಿರುತ್ತೆ. ಇದಾದ್ರೆ ಆರಾಮಾಗಿ ಹೊಡ್ಕೋಬಹುದು ನಮ್ಮ ಕೈಯಿಂದ. ಇನ್ನೊಂದು ಪಾಯಿಂಟ್ ಏನಂದ್ರೆ ಸರ್, ಅವರು ನಮ್ಗೆ ಏನು ರೊಕ್ಕ ಕೊಟ್ಟಿರ್ತಾರೋ ಇದ್ರ ಬೆಲೆ ಬಂದು 30ರಿಂದ 48 ಮಟ್ಟ, ಅಷ್ಟೊಳಗೆ ಎಲ್ಲ ಹೆಚ್ಚು ಕಮ್ಮಿ ಐತಿ. ಇಲ್ಲಿಗೆ ಬಂದ್ರೆ ಒಂದು 500,000 ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್. ಇದು 1 ತಿಂಗಳು 1.5 ತಿಂಗಳು ಒಳಗೆ ಅವ್ರು ಕೊಟ್ಟಿದ್ದ ರೊಕ್ಕ ಅವ್ರು ಕೆಲಸ ಮಾಡಿದ ಬರ್ಕೊಂಡ್ರೆ ಕ್ಯಾಲೆಂಡರ್ ಮೇಲೆ ಬಂದೇ ಬರುತ್ತೆ. ಕೇವಲ 1 ತಿಂಗಳು, 1ರಿಂದ 1 ಅವ್ರ ಇಷ್ಟ ಸರ್. ನಮ್ದೇ 2 ಎಕರೆ 3 ಎಕರೆ ಅಂತಾರೆ, ಅಷ್ಟೇ ಹೊಡ್ಕೊಂಡ್ರೆ ಬರಲ್ಲ ಅಂದ್ರೆ ನಾನೇನ್ ಮಾಡೋದು. ಅದಕ್ಕಾಗಿ 1ರಿಂದ 1.5 ಅನ್ಕೊಳ್ರಿ. ಅಷ್ಟೊಳಗೆ ಅವ್ರು ಬರ್ಕೋಬಹುದು. ಈ ದಿನ ನಾನು ಏನ್ ಮಾಡೀನಿ ಕ್ಯಾಲೆಂಡರ್ ಅಲ್ಲಿ, ಎಷ್ಟು ಆಳ ಹಿಡಿತಿತ್ತು, ಇದೆಷ್ಟು ಮಾಡೈತಿ ಬರ್ಕೊಂಡ್ರು 1.5 ತಿಂಗಳಲ್ಲಿ ಇದ್ರ ರೊಕ್ಕ ಬಂದೇ ಬರುತ್ತೆ ಸರ್. ಒಂದು ಜೊತೆ ಎತ್ತು ಕೆಲಸ ಮಾಡೋದನ್ನ ಮಾಡುತ್ತೆ ಆರಾಮಾಗಿ. ಆರಾಮ, ಏನ್ ಟೆನ್ಷನ್ ಏನಿಲ್ಲ. ಮನೆಗೂ ಒಳಗೂ ಹೋಗಾಕು ಆರಾಮ ಐತಿ, ಹಿಡ್ಕೊಂಡು ಹೋಗಾಕು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು, ಎತ್ಕೊಂಡು ಬೇಕಾದ್ರೆ ಹೋಗ್ಬೋದು, ಎತ್ಕೊಂಡು ಹೋಗ್ಬೋದ್ರಿ. ಸೊ ಬೆಸ್ಟ್ ಇದೆ ಸರ್. ಇದನ್ನು 1000 ಗಟ್ಟಲೆ ಮಾರಿದ್ದೀನಿ, ಇವು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಈಗ ಟ್ರ್ಯಾಕ್ ಅಂತ ಬಂದಿದೆ, ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ. ಟ್ರ್ಯಾಕ್ ಎಲ್ಲಿ ಸೂಟ್ ಆಗುತ್ತೆ ಅಂದ್ರೆ ಸಣ್ಣ ಬೆಳೆ 12 ಇಂಚು ಬೆಳೆಗಳಿಂದ ಸ್ಟಾರ್ಟ್ ಆಗುತ್ತೆ. ಅದು ಕಲ್ಲು ಭೂಮಿ ಸೂಟ್ ಆಗುತ್ತೆ. ಅದು ಕಲ್ಲು ಭೂಮಿಗೂ ಬರುತ್ತೆ ಪಕ್ಕ ಸರ್. ಬುಲ್ಡೋಜರ್ ಸರ್, ಗುಡ್ಡ ಏರಿಸ್ತೀನಿ ನಾನು ಅದನ್ನ, ಎಲ್ಲಕ್ಕೂ ಬರುತ್ತೆ. ಬಟ್ ಏನಂದ್ರೆ ಅದು ರೋಟೋವೇಟ್ರ್ ಇಲ್ಲ. ಅದು 2 ಎತ್ತುಗಳು, ರೋಟೋವೇಟ್ರ್ ಇಲ್ಲ. ಇದು ರೋಟೋವೇಟ್ರ್ ಐತಿ. ಅದು ರೋಟೋವೇಟ್ರ್ ವಿತೌಟ್ ರೋಟೋವೇಟ್ರ್. ಅದನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಓಕೆ ಸರ್. ಇನ್ನೇನಾದ್ರು ಡೌಟ್ ಇದೆ ಸರ್? ಇದ್ರ ಗೇರು ಸರ್, ಇದರಲ್ಲಿ ಸಣ್ಣ ಸ್ಟಾರ್ಟಿಂಗ್ ಮಾಡಲ್ ಅದಾವ ಸರ್. 2 ಮಾಡಲ್ ಏನು 11 ಇಂಚ್ ಬ್ಲೇಡು, 18 ಇಂಚ್ ಬ್ಲೇಡ್, 15 ಇಂಚ್ ಬ್ಲೇಡ್. ಅಂದ್ರೆ 2 ಅಡಿ
1.5 ಅಡಿ, ಅದರಲ್ಲಿ ವಿತೌಟ್ ಗೇರು ವಿತ್ ಗೇರ್ ಅಂತ ಬರ್ತಾವ. ಉಳಿದಿದ್ವೆಲ್ಲ ಗೇರ್ ಬಾಕ್ಸ್, ಉಳಿದಿದ್ವೆಲ್ಲ ಗೇರ್ ಬಾಕ್ಸ್ ಬರ್ತವೆ. ಗೇರ್ ಬಾಕ್ಸ್ ಇದ್ರೆ ಏನಂದ್ರೆ ಅದು ಉಸುಗಿದ್ರು ಕೂಡ ತಳ್ಕೊಂಡು ಹೋಗುತ್ತೆ ಮುಂದಕ್ಕೆ. ಎಷ್ಟೇ ಕಷ್ಟ ಇದ್ರೆ ದಬ್ಬಬೇಕಲ್ಲ, ಇದಕ್ಕೆ ನಾವು ಸ್ಟಾಪ್ ಮಾಡಕ್ ಆಗಲ್ಲ. ಒಂದ್ಸಲ ಸ್ಟಾರ್ಟ್ ಮಾಡಿ ಗೇರ್ ಹಾಕ್ಬಿಟ್ರೆ ಹೋಗ್ಲೇಬೇಕು. ಹೋಗ್ತಿರುತ್ತೆ ಸರ್. ಬಂದ್ ಮಾಡ್ಬೇಕಂದ್ರೆ ಗೇರ್ ತೆಗಿಬೇಕು, ನ್ಯೂಟ್ರಲ್ ಹಾಕ್ಬೇಕು. ಸೊ ಉಸುಗಿದ್ರು ಏನ್ ಭೂಮಿ ಇದ್ರು ಹೋಗುತ್ತೆ ಅಂತ ಅರ್ಥ. ಗೇರ್ ಬಾಕ್ಸ್ ಸ್ಪೆಷಾಲಿಟಿ ಅದು ಅಷ್ಟೇ ಸರ್. ಇದು ಎಂತ ರೀಕಾಯಿಲ್ ಅಸೆಂಬ್ಲಿ ಅಂತೀವಿ. ಇದು ಎಳಿಯದೆ ಯಾರಿಗೋ ಒಬ್ರಿಗೆ 10-20 ಜನರಲ್ಲಿ ಒಬ್ರಿಗೆ ಇದನ್ನ ಕಿತ್ಬಿಡ್ತಾರೆ. ಕಿತ್ಬಿಟ್ರೆ ಅದು 800 ರೂಪಾಯಿ ಐತಿ ಕೊಡ್ತೀವಿ. ಸ್ಪ್ರಿಂಗ್ ಹೋದ್ರೆ 150 ರೂಪಾಯಿ ಐತಿ ಹಾಕೊಡ್ತೀವಿ. ಇಂಜಿನ್ ಬಂದು 6 ತಿಂಗಳು ಕೊಡಕತ್ತೀವಿ ಸರ್. ಒಂದು ಸೀಸನ್ ಅಂತ ನಮ್ ಲೆಕ್ಕ. ಒಂದ್ ಸೀಸನ್ಗೆ ಆದ್ರೆ ನೆಟ್ಟಗ್ ನೋಡ್ಕೊಂತಾರೆ, ನೆಟ್ಟಗ್ ಇರ್ತಾರ. ಇಲ್ಲ ಅಂದ್ರೆ ಕೆಟ್ಟ ತಗೊಂಡ್ಬಂದು ನಮ್ಮನ್ನ ಕಡಿಸ್ತಾರ. ಒಂದ್ ಸೀಸನ್ಗೆ ಆರಾಮಾಗಿ ಗ್ಯಾರಂಟಿ ಕೊಡ್ತೀವಿ. ಅದೇನಾದ್ರೂ ಹೋದ್ರೆ ಫೋನಲ್ಲಿ ಹೇಳ್ಕೊಡ್ತೀವಿ. ಇಲ್ಲ ಅಂದ್ರೆ ಅವ್ರಿಗೆ ಇಲ್ಲಿ ಕಳಿಸಿ ಅಂತೀವಿ. ಇಲ್ಲಿಗೆ ಬಂದ್ರೆ ನಾವು ಮಾಡ್ಕೊಡ್ತೀವಿ ವಾಪಸ್. ಮತ್ತೆ ಅಷ್ಟೇ ಇಲ್ಲಿ ಬಂದ್ರೆ ಮಾಡ್ಕೊಡ್ತೀವಿ. ಮನೆಗೆ ಬಂದು ಮಾಡಲ್ಲ, ಡೌಟ್ ಇಲ್ಲ ಅದ್ರಲ್ಲಿ. ಮನೆಗೆ ಬಂದು ನೋ ಡೋರ್ ಸರ್ವಿಸ್, ಅದು ಮೊದಲು ಹೇಳಕ್ಕದ. ಯಾಕಂದ್ರೆ ಈ ಕಾಲದಲ್ಲಿ ಯಾರು ಮನೆಗೆ ಬಂದು ಮಾಡೋರು ಇಲ್ಲ. ಯಾವ್ದಾದ್ರು ತಗೊಳ್ಳಿ ಅದು ಐಟಮ್ ಎಲ್ಲ ಸುಳ್ಳು. ಬರ್ತೀನಿ ಅಂದ್ರೆ ಅದು ಸುಳ್ಳೇ ಸರ್, ಡೌಟ್ ಇಲ್ಲ. ಅದು ಸುಳ್ಳಿಗೆ ಮೈ ಮರಿತಾರೆ, ಮೋದ್ ಹೋಗ್ತಾರೆ, ಹೋಗ್ಬಿಡ್ಲಿ, ನನಗೇನು ಟೆನ್ಷನ್ ಇಲ್ಲ. ಮನೆಗೆ ಬಂದು ಮಾಡಕ್ ಆಗಲ್ಲ, ಯಾರು ಮಾಡಲ್ಲ. ಹೇಳ್ಕೊಂತ ಆರಾಮ ಮಾಡ್ಕೊಂತೀವಿ. ಇಲ್ಲಿ ಸಾಮಾನು ಇರ್ತಾವ, ಸ್ಪೇರ್ ಇರ್ತಾವ, ಮೆಕ್ಯಾನಿಕ್ ಇರ್ತಾರ, ಹುಡುಗರು ಇರ್ತಾರ, ಎಲ್ಲ ಆಗುತ್ತೆ. ಅವ್ರ ಮನೆಗೆ ಹೋದ್ರೆ ಏನಾಗುತ್ತೆ, ನಾವೇನು ದೊಡ್ಡ ಗಾಡಿ ತಗೊಂಡು ಹೋಗ್ಬೇಕು ಎಲ್ಲ ಸಾಮಾನು ಇಟ್ಕೊಂಡು ಮನೆಗೆ. ಅಲ್ಲಿಗೂ ಆಗಲ್ಲ, ಇಲ್ಲಾದ್ರೆ ನಾವೆಲ್ಲ ಮಾಡ್ಕೊಡ್ತೀವಿ. ಆದಷ್ಟು ಎಲ್ಲ ಸ್ಪೇರು ಸಿಗುತ್ತೆ. ಇನ್ನೊಂದು ಸ್ಪೇರ್ ಬೆಲ್ಟ್ ಇಂದ ಹಿಡಿದು ಬ್ಲೇಡ್ ಇಂದ ಹಿಡಿದು ರೋಟೋವೇಟರ್ ಬ್ಲೇಡು ಏನಾದ್ರೂ ಆಗಲಿ, ಅದು ಇಂಜಿನ್ ಸ್ಪೇರ್ ಎಲ್ಲವೂ ನನ್ನ ಹತ್ರ ಸಿಗುತ್ತೆ. ಇವನ್ ರೈಸ್ ವೈರ್ಗಳು ಸಿಗುತ್ತೆ. ಪ್ರತಿಯೊಂದು ಸ್ಪೇರ್ ಇಟ್ಕೊಂಡಿದ್ದೀನಿ, ಆರಾಮಾಗಿದೆ ಇಟ್ಕೊಂಡಿದ್ದೀನಿ, ಡೌಟ್ ಇಲ್ಲ. ಎಲ್ಲವೂ ಸರ್ವಿಸ್ ಮಾಡ್ತೀನಿ ಸರ್. ನೋಡಿ ಸ್ನೇಹಿತರೆ, ಇವತ್ತು ಬಿತ್ತನೆಯಿಂದ ಹಿಡಿದು ನಾವು ಕೂರಿಗೆ ಬಿತ್ತನೆನೂ ಟ್ಯಾಕ್ಟ್ರಲ್ಲೇ ಮಾಡ್ಕೊತೀವಿ, ಕಳೆನೂ ನಾವು ಇದೇ ಥರನ ಬಳಸ್ಬೇಕಂತೀವಿ, ಇದೇ ಥರನ ಓಡಿಸ್ಬೇಕಂತೀವಿ. ಇದು ಹೇಳಿ ಮಾಡಿಸಿದ್ದು ಇವತ್ತು ಕಳೆ ನಿರ್ವಹಣೆಗೆ ಅಂತ. ಅದು ಸ್ಪೆಷಲಾಗಿ ನಮ್ಮ ಉತ್ತರ ಕನ್ನಡದ ಮೆಕ್ಕೆಜೋಳ ಆಗಿರ್ಬೋದು, ಸೂರ್ಯಕಾಂತಿ ಸಾಲಿನ ಸಾಲು 18 ಇಂಚು 20 ಇಂಚಿಗೆ ಯೂಸ್ ಮಾಡೋರು, ಅಥವಾ ಸಾಲಿನ ಸಾಲು 12-14 ಇಂಚಿಗೆ ಯೂಸ್ ಮಾಡೋರಿಗೆ ಇದು ಒಂದು ಹೇಳಿ ಮಾಡಿಸಿದ್ದು ಒಂದು ಒಳ್ಳೆ ಕಳೆ ನಿರ್ವಹಣೆ ಮಾಡಲಿಕ್ಕೆ ಒಂದು ಭಾಳ ಯೂಸ್ಫುಲ್ ಅಂತ ಹೇಳ್ತಾರೆ ಸರ್. ಇದನ್ನು ನೀವು ಒಂದು ಸೀಸನ್ ನಾವು ಕೊಟ್ಟ ನಂತರ ಒಂದು ಸೀಸನ್ ಏನಾದರೂ ನಿಮಗೆ ಒಂದು ವ್ಯಾರಂಟಿ ಕೊಡ್ತೀವಿ. ಯಾಕಂದ್ರೆ ನೀವು ಇಟ್ಟಿರ್ತೀರಿ, ಆಮೇಲೆ ಸುಮ್ಮನೆ ಕೆಡ್ತೀವಿ ಅಂತ ಬರೋದಲ್ಲ. ಒಂದು ಸೀಸನ್ಗೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ಯಾಕಂದರೆ ಇದು ಬೇರೆ ಬೇರೆ ಯುವ ರೈತರಿಗೆ ಯೂಸ್ ಆಗುತ್ತಾ ಅಂತ ಹೇಳಿ.